ನಾನು ಹಳೆ ಪಟ್ಟಣದ ನಿವಾಸಿಯಾಗಿದ್ದು, ಜೊತೆಗೆ ಈ ಅಂತಂದ್ರೆ ಕೋಟೆ ಬಗ್ಗೆ ಅಂತ ನಂದು ಅನಿಸಿಕೆಗಳನ್ನ ಹೇಳಕ್ಕೆಂದ್ರೆ ನಾನು ಇಷ್ಟಪಡ್ತೀನಿ. ಈ ಕೋಟೆ ಅಂದ್ರೆ ಬಹಳ ಪುರಾತನ ಇತಿಹಾಸವನ್ನು ಹೊಂದಿದ್ದು, ಈ ಕೋಟೆ ಅಂದ್ರೆ ದುರಸ್ತಿ ಮಾಡೋ ಸಲುವಾಗಿ ಯಾರೋ ಗುತ್ತೇದಾರಿಗೆ ಅಂದ್ರೆ ಟೆಂಡರ್ ಕೊಟ್ಟಿರ್ತಾರ. ಈ ಗುತ್ತೇದಾರ ಅಂದ್ರೆ ಕಳಪೆ ಮಟ್ಟದ ಕಾಮಗಾರಿ ಮಾಡಿದಾರ. ಜೊತೆಗೆ ಅಂದ್ರೆ ಇಲ್ಲಿಂದೇ ಕಲ್ಲುಗಳು ಅಂತ ಯೂಸ್ ಮಾಡಿ ಇದ್ರದ್ದು ಕೋಟೆದ ಕೆಲಸ ಅರ್ಧ ಬರ್ಧ ಮಾಡಿ ಇಲ್ಲಿಂದ ಸಾಮಾನೆಲ್ಲ ತಗೊಂಡು ಹೋಗಿರ್ತಾರ. ಇಂಥ ಅರ್ಧದಾಗ ಬಿಟ್ಟು ಹೋದ್ರೆ ಹ್ಯಾಂಗ್ ಮಾಡ್ಬೇಕು? ಇದೊಂಥರ ಒಂದು ಐತಿಹಾಸಿಕ ಸ್ಥಳ ಆಗ್ಯದ. ಅದೇ ತರನಾಗಿದ್ರೆ ಈ ಕೋಟೆಗೆ ಬರ್ಲಿ ಒಂದು ಮಹಾದ್ವಾರ ಬೀದರ್ ಬೇಸ್ ಒಂದು ಅಗಸಿದ, ಅದಕ್ಕೂ ಸಹ ಒಂದು ವರ್ಷ ಹಿಂದೆ ಅಂತ ಡೆಮಾಲಿಷ್ ಮಾಡಿ ಅಂದ್ರೆ ಕಟ್ತಾ ಇದ್ದಾರೆ. ಅದು ಸಹ ಇನ್ನ ಅರ್ಧ ಕೆಲಸ ಸಹಿತ ಆಗಿಲ್ಲ. ಇದಂತರ ಸಾರ್ವಜನಿಕ ಬಹಳ ತೊಂದರೆ ಅನಿಸ್ತದ. ಅದೇ ತರನಾಗಿ ಇದು ಏನು ಕೋಟೆ ಅದ, ಈ ಕೋಟೆ ಒಂದು ಐತಿಹಾಸಿಕ ಸ್ಥಳ ಆಗ್ಬೇಕಂತ ನಮ್ಮ ಭಾಲ್ಕಿ ಸಾರ್ವಜನಿಕರು ಒಂದು ಕೂಗದ. ಇಂಥವ್ರ ಇದು ಒಳ್ಳೆ ರೀತಿಯಿಂದ ದುರಸ್ತಿ ಮಾಡಿಬಿಟ್ರು ಅಂದ್ರೆ ಶಾಲಾ ಮಕ್ಕಳು ಅವರು ಇವ್ರು ಬಂದು ಅಂತಾರೆ ಇಲ್ಲಿ ಇಂಥವ್ರು ವಿಸಿಟ್ ಕೊಟ್ಟೆ ಅಂದ್ರೆ ಒಂದು ಪಾರ್ಕಿಂಗ್ ತರ ಓಡಾಡ್ತಾರೆ ಅಂತ ಹೇಳಿ ನಮ್ಮ ಅನಿಸಿಕೆ ಅದ. ಇದಕ್ಕಿಂತಂದ್ರೆ ಈ ರೀತಿ ಕಳಪೆ ಮಟ್ಟ ಕೆಲಸ ಆಗ್ಲಿಕ್ಕೆ ಕಾರಣ ಯಾರು? ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದ್ರದಂತರ ಮುಂದಾಳತ್ವ ವಹಿಸಿ ಅಂತಂದ್ರೆ ಇದ್ರದ್ದು ಕೆಲಸ ಮಾಡಬೇಕು. ಮತ್ತು ಭಾಲ್ಕಿ ಸಾರ್ವಜನಿಕದ ಒಂದು ಆಶೆ ಅದ, ಒಂದು ಕೋಟೆ ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ಆಗಿ ಅಂತಂದ್ರೆ ಒಂದು ಇತಿಹಾಸ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಅಂತ ಕೆಲಸ ಮಾಡಬೇಕು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.